ಅಲ್ಲಿ ಮಾಡಿದ್ದಾರೆ. ಈಗ ಎಲ್ಲೆಲ್ಲೂ ಈಗ ಕುಡಿಯಕ್ಕೆ ನೀರಿಲ್ಲ ಬೆಂಗಳೂರಲ್ಲಿ. ಈಗ ಇದು ತಮಿಳ್ನಾಡು ಕೊಟ್ಬಿಟ್ರು. ಇವಾಗ ನಮ್ಮ ಕರ್ನಾಟಕದಲ್ಲಿ ನೀರಿಗೆ ಇಲ್ಲ, ಈಗ ದರಿದೀರ ಬಂದ್ಬಿಟ್ಟಿದೆ. ಅದೊಂದು ತಪ್ಪು ಮಾಡಿದ್ರು ಆಯ್ತಾ. ಈಗ ಇವ್ರು ಕೊಡೋದಲ್ಲಿ ಬಸ್ಸಲ್ಲಿ ಎಲ್ಲ ಯಾವ ಈಗ ಹೆಂಗ ಗಂಡಸರು ಹಾಕಿರ್ಲಿಲ್ಲ ಓಟ, ಗಂಡಸರು ಹಾಕಿರ್ಲಿಲ್ವಾ ಗುರು? ಬರೀ ಹೆಂಗಸರುಗಳಿಗೆ ಹೋಗಿ ಸೀಟ್ ಕುಂತ್ಕೊಳಕ್ಕಾಗಲ್ಲ, ನಾವು ಸೀಟಲ್ಲಿ ಕುಂಡ್ರಕ್ಕಾಗಲ್ಲ. ಹಾ ಬಿಡ್ರಿ, ನಾವು ಕುಂತ್ಕೊಬೇಕು. ಏನ್ ತೋರಿಸ್ತಾರೆ? ಇದೊಂದು ತೋರಿಸ್ತಾರೆ, ಆಧಾರ್ ಕಾರ್ಡ್ ಒಂದು ತೋರಿಸ್ಬಿಟ್ರೆ ಫ್ರೀ. ಯಾವ ದೇವಸ್ಥಾನ ಧರ್ಮಸ್ಥಳಕ್ಕೆ ಹೋಗು ಹೆಂಗ್ಸ್ರೆ, ಯಾವ ಇದಕ್ಕಾರ ಹೋಗಿ ಬಸ್ಸಲ್ಲಿ ಹೋಗು KSRTC ಬಸ್ಗೆ ಅವ್ರೆ, ಯಾವ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೋ ಅವ್ರೆ. ಇದು ಇಷ್ಟೊಂತರಿ ಇದನ್ನ ಮಾಡಬಾರ್ದಾಗಿತ್ತು ಸಿದ್ದರಾಮಯ್ಯರು. ಸಮಾನತೆಯಾಗಿ ಕೊಡ್ಬೇಕಾಗಿತ್ತು ಅಲ್ವಾ? ಈಗ ಬರೀ ಗಂಡಸರೇ ಓಟ್ ಹಾಕಿಲ್ವೇನಪ್ಪ ನೀವು? ಹಾಕಿದ್ದೀವಿ ನಾವು, ಗಂಡಸರು ಓಟ್ ಹಾಕಿರೋದು ತಾನೆ. ಬರೀ ಹೆಂಗಸರಿಗೆ ನೀನು ಕೊಟ್ಬಿಟ್ಟಲ್ಲ, ಹೆಂಗಸರೇ ಓಟ್ ಹಾಕಿರೋದು. ಕರೆಕ್ಟ್. ಈಗ ಈಗ ಬಸ್ ನಾವು ಈಗ ಇಲ್ದ ಇದ್ರು ಚಾರ್ಜ್ ಇಲ್ವಲ್ಲ, ಧರ್ಮಸ್ಥಳಕ್ಕೆ ಹೋಯ್ತೀನಿ ಹೋಗ್ರಿ ರೀ, ದಬಾಸ್ಬಿಟ್ಟು ಹೊಂಟೋಯ್ತಾರೆ. ಇವನು ಇಲ್ಲಿ ಬೇಸ್ಕೊಂಡು ತಿನ್ನೋಬೇಕು ನಾವು ಗಂಡಸರು. ಗಂಡನ್ಗೆ ಬೆಲೆ ಇಲ್ದಂಗ್ ಮಾಡಾಕವ್ರೆ. ಇಷ್ಟರಲ್ಲಿದೆ. ಮೋದಿ ಬರೋದ್ರಲ್ಲೇ ಒಂದ್ ಸ್ವಲ್ಪ, ಈಗ ನೀವು ಇದ್ರಲ್ಲಿ ಹೇಳ್ರಿ ರಾಮಂದು, ಅವರು ಅದರಲ್ಲಿ ಮಾಡಿರೋದ್ರಲ್ಲಿ ಎಷ್ಟೋ ಈಗದಲ್ಲಿದ್ದ ಇತ್ತು, ಅದನ್ನ ಒಂದು ಮನಸ್ಸು ಮಾಡಿದ್ರು. ಅಲ್ಲ, ಈಗ ರಾಮ ಮಂದಿರ ಅಂತ ಬಂದಾಗ ಬಿಜೆಪಿಯವರು ನಾವೇ ಮಾಡಿದ್ವಿ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಆದ್ರೆ ರಾಮ ಮಂದಿರಕ್ಕೆ ₹1 ಕೂಡ ಯಾವುದೇ ಎಲೆಕ್ಷನ್ ಒಂದು ಪಾರ್ಟಿ ಫಂಡ್ ಇಂದ ಬಂದಿಲ್ಲ. ಪ್ರತಿ ಒಬ್ಬ ಭಾರತೀಯನು ಕೂಡ, ಅದು ಹಿಂದೂ ಮುಸ್ಲಿಂ ಅನ್ನೋ ಯಾವುದೇ ಭೇದ ಭಾವ ಇಲ್ದೇನೆ ಎಲ್ಲರ ಒಂದು ದುಡ್ಡುನು ಕೂಡ ಹೋಗಿರ್ತಕ್ಕಂಥದ್ದು ರಾಮ ಮಂದಿರಕ್ಕೆ. ಹೌದು, ಹಂಗಾಗಿ ರಾಮ ಮಂದಿರ ಅಂತಕ್ಕಂಥದ್ದು ಬಂದಿದೆ. ಅದನ್ನ ಬಿಜೆಪಿಯವರು ಯಾಕೆ ಕ್ರೆಡಿಟ್ ತಗೊಂತ ಇದ್ದಾರೆ? ಅದನ್ನ ಅವರು ಈಗ ಏನೋ ನಾವು ಗೆಲ್ಬೇಕಲ್ಲ ಅಂತ ಅನ್ಬಿಟ್ಟು ನಾನ್ ಮಾಡಿದೆ ಅಂತ ಅನ್ನೋದೊಂದು ತೋರ್ಸ್ಕೋಬೇಕಲ್ಲ. ಈಗ ಸಿದ್ದರಾಮಯ್ಯರು ಈಗ ನಾನು ಇದ್ ಮಾಡಿ ಎಲ್ಲ ಕೊಟ್ಟಿದ್ದೀನಿ, ಫ್ರೀ ಕೊಟ್ಟಿದ್ದೀನಿ, 5 ಪೂರ್ತಿ ಕೊಟ್ಟಿದ್ದೀನಿ, ಇದು ಗ್ಯಾರಂಟಿ ಕೊಟ್ಟಿದ್ದೀನಿ ಅಂತ ಏನು ಇದು ಸಿಕ್ಕಾಪಟ್ಟೆ ಅಲ್ವಾ? ಇವೆಲ್ಲದು ಭಾರಿ ಇದಾಗಿದೆ, ನಮ್ಗೆ ತೊಂದರೆ ಆಗಿದೆ. ಗಂಡಸರುಗಳು ಮಕ್ಳುಗಳಿಗೆ ಎಲ್ಲಾರ್ಗು ತೊಂದರೆ ಆಗಿದೆ. ಯಾರಿಗೆ ಗಂಡಸರುಗಳಿಗೆ ಯಾವ ಬೆಲೆ ಇದೆ ಈಗ? ಇವತ್ತು ನಾವು ಗಂಡಸು ಅಂತ ನಾವು ಹುಟ್ಟಿದ ಮೇಲೆ ಮರ್ಯಾದಿನೇ ಇಲ್ಲ ನಮ್ಗೆ. ಅವ್ರು ಹೇಳ್ದಾಗ ನಾವು ಕೇಳ್ಬೇಕು, ಇಲ್ಲ ಇದ್ರೆ ಹೋಯ್ತಾರೆ ಸ್ಟೇಷನ್ಗೆ ಹೋಯ್ತಾರೆ. ಸ್ಟೇಷನ್ ಅವ್ರಿಗೆ ಹೆಲ್ಪ್ ಇಲ್ವೇ ಇಲ್ಲ. ನಮ್ಮ ಗಂಡಸು ಅನ್ನೋನಿಗೆ ಹೆಲ್ಪೇ ಇಲ್ಲ. ಯಾವ್ದೊಂದು ಆ ತರ ಅದೇ. ಇದ್ರಲ್ಲಿ ಯಾವ್ದು ಇವ್ರು ಮಾಡ್ರಿ ನಾನ್ ಕೊಟ್ಟಿದ್ದೀನಿ ಅಂತ ಅವ್ರಂತಾರೆ, ಇವ್ರು ನಾನ್ ಕೊಡ್ತಾ ಇದ್ದೀನಿ ಗ್ಯಾರಂಟಿ, 5 ಗ್ಯಾರಂಟಿ ಕೊಟ್ಟಿದ್ದೀನಿ ಅಂತ ಈ ಸಪಕ್ ಹೋಗ್ತಾರೆ. ಯಾವ್ದು ಗ್ಯಾರಂಟಿ ಕೊಟ್ಟಿದ್ದಾರೆ? ಯಾವ್ದು ಇನ್ನ ಈಗ ಯಾವ 2000 ಬರ್ತದೆ, ಅದು ಇನ್ನ ಬಂದಿಲ್ಲ. ಈಗ ನಮ್ಮ ಹೆಂಗಸರಿಗೆ ಬಂದಿಲ್ಲ. ನಮ್ಮ ಹೆಂಗಸರಿಗೆ ಬಂದೇ ಇಲ್ಲ ಇನ್ನ. ಇಷ್ಟರಲ್ಲಿದೆ. ಆಸ್ಪತ್ರೆ ಒಳಗಡೆ ಏನು ಎಲ್ಲ ಹೋಗಿ ಬಾತ್ರೂಮ್ಗೆ ಹೋಗಿ ನೋಡಿ, ಯಪ್ಪ ಈಸ್ಕೊಡ್ ಬಂದ್ಬಿಡ ನಂಗೆ ಅನ್ನಿಸ್ತದೆ. ಈ ತರ ಇದೆ. ಪ್ರೈವೇಟ್ ಅಂತಂದ್ರೆ ಅವರು ಸಂಪಾದನೆ ನೀವು ಮಾಡ್ತೀರಿ, ಅವರು ಕ್ಲೀನಾಗಿ ಮಡಗಲೇಬೇಕು ಅವರು ಅಲ್ವಾ? ಇದ್ರಲ್ಲಿ ಏನ್ ತಪ್ಪಿದೆ? ಈಗ ಇವರು ನಾನು ಗೆಲ್ಬೇಕು, ನಾವು 20 ಗಂಟೆ ಗೆಲ್ತೀವಿ ಅಂತ ಇವರು ಇಸ್ಕೊಟ್ಟಿದ್ದೀನಿ. ಇಲ್ಲದ್ರೆ ಇವ್ರು ಹೇಳಿದ್ರು, ಯಾರು ಸಿದ್ದರಾಮಯ್ಯರು, ಏನಾರ ನಾವು ಗೆಲ್ಲಿಲ್ಲ ಅಂದ್ರೆ ಕಟ್ಟು ಅಂತ ಹಿಂಗೆ ಕತ್ರಿ ಕೈ ತೋರಿಸಿದ್ರು. ಕಟ್ ಮಾಡ್ಬಿಡ್ತಾರೆ, ಕಟ್ ಮಾಡ್ತಾರೆ. ಓಕೆ ಸರ್, ಓಕೆ ಥ್ಯಾಂಕ್ ಯು ಸರ್.